Atau bicara para itu dulu, jadi itu sesi. ಎಡ್ವರ್ಡ್ ಜಾನೆಟ್ ದಂಪತಿಗಳಿಗೆ ಅವರ ಕುಟುಂಬದವರಿಗೆ ವಾರ್ಷಿಕೋತ್ಸವದ 30th ಆನಿವರ್ಸರಿ 38ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ವಾರ್ಷಿಕೋತ್ಸವ ಏಕೆ? 3 ಪಾಯಿಂಟ್ ಹೇಳಿ ನಾನು ಮುಗಿಸ್ತೇನೆ. ಟು ಲುಕ್ ಬ್ಯಾಕ್ ಅಂಡ್ ಥ್ಯಾಂಕ್ ಗಾಡ್. ನಾವು ನಡೆದು ಬಂದ ದಾರಿಯನ್ನ ಒಮ್ಮೆ ಹಿಂತಿರುಗಿ ನೋಡಿ ಹೆಮ್ಮೆ ಪಟ್ಟು ದೇವರಿಗೆ ಮತ್ತು ಗ್ರಾಹಕರಿಗೆ ಮತ್ತು ಇಡೀ ತಂಡದವರಿಗೆ ಕೃತಜ್ಞತೆ ಸಲ್ಲಿಸೋದು. ಟು ಲುಕ್ ಬ್ಯಾಕ್ ಅಂಡ್ ಥ್ಯಾಂಕ್. ಎರಡನೇದಾಗಿ ಟು ಲುಕ್ ವಿತ್ ಇನ್ ಅಂಡ್ ಇವ್ಯಾಲ್ಯುವೇಟ್. ಆತ್ಮಾವಲೋಕನ ಮಾಡಬೇಕು ನಾವು. 38 ವರ್ಷದಲ್ಲಿ ಪ್ರಾಮಾಣಿಕವಾಗಿ, ಈಗ ತಾನೇ ಫಾದರ್ ಚಾರ್ಲ್ಸ್ ಅಂತ ಹೇಳಿದರು, ವ್ಯಾಪಾರದ ನೈತಿಕತೆ ಅಂತ ಹೇಳ್ತೇವೆ, ಎಥಿಕ್ಸ್ ಅಂತ ಹೇಳ್ತೇವೆ, ಅದರಿಂದ ಸೇವೆ ನೀಡಿದ್ದೇವೆಯಾ ಇಲ್ಲವೋ ಅಂತ ಒಂದು ಪ್ರಶ್ನೆಯನ್ನು ಕೇಳಬೇಕು. ಖ್ಯಾತ ತತ್ವಜ್ಞಾನಿ ಸಾಕ್ರಟಿಸ್ ಹೇಳ್ತಾರೆ, ಆನ್ ಅನ್ಎಕ್ಸಾಮಿನ್ಡ್ ಲೈಫ್ ಈಸ್ ನಾಟ್ ವರ್ತ್ ಲಿವಿಂಗ್ ಅಂತ. ಸೊ ವಿ ಮಸ್ಟ್ ಆಲ್ವೇಸ್ ಇವ್ಯಾಲ್ಯುವೇಟ್. ಆತ್ಮಾವಲೋಕನ, ಒಂದು ಸಿಂಹಾವಲೋಕನ. ಸಿಂಹ ಅಂತೆ ನಡೆದು ಬಂದ ನಂತರ ಒಂದು 4-5 ಹೆಜ್ಜೆಗಳ ನಂತರ ಹಿಂತಿರುಗಿ ನೋಡ್ತದಂತೆ ಬಹಳ ಪ್ರೈಡ್ನಿಂದ. ಅದೇ ರೀತಿ ಮೂರನೇ, ಲುಕ್ ಫಾರ್ವರ್ಡ್ ಅಂಡ್ ಟ್ರಸ್ಟ್ ಇನ್ ಗಾಡ್. ನಾನು ಹೇಳ್ತೇನೆ ಎಡ್ವರ್ಡ್ ಮತ್ತು ಇಡೀ ತಂಡದವರಿಗೆ, ದ ಬೆಸ್ಟ್ ಈಸ್ ಯೆಟ್ ಟು ಕಮ್. ಯು ಮಸ್ಟ್ ಆಲ್ವೇಸ್ ಸೇ ದಟ್ ದ ಬೆಸ್ಟ್ ಈಸ್ ಯೆಟ್ ಟು ಕಮ್. ನೀವು ಈಗಲೇ ಬೆಸ್ಟ್ ಅಂತ ಹೇಳಿದರೆ ದಟ್ ಇಸ್ ದ ಲಾಸ್ಟ್. ಯು ಮಸ್ಟ್ ಆಲ್ವೇಸ್ ಸೇ ದ ಬೆಸ್ಟ್ ಈಸ್ ಯೆಟ್ ಟು ಕಮ್. ಇನ್ನೂ ಬಹಳ ದಾರಿ ನಡೆಯಲಿಕ್ಕಿದೆ. 50ನೇ ವರ್ಷ ಸುವರ್ಣ ಮಹೋತ್ಸವ ಆಗ್ಲಿಕ್ಕಿದೆ. ನಂತರ ಇನ್ನೂ ಕೆಲವು ಉತ್ಸವಗಳು ಆಗ್ಲಿಕ್ಕಿವೆ. ದೇವರಲ್ಲಿ ವಿಶ್ವಾಸ, ಹಾಗೆ ಆತ್ಮವಿಶ್ವಾಸ. You must say, I do not know what the future holds for me, but I know who holds the future. ಯಾರ ಕೈಯಲ್ಲಿ ನನ್ನ ಭವಿಷ್ಯ ಇದೆ ಅಂತ ನನಗೆ ಗೊತ್ತಿದೆ. ಆ ದೇವರಲ್ಲಿ ವಿಶ್ವಾಸ ಇರೋದು. 3 ಪಾಯಿಂಟ್ಸ್. ಲುಕ್ ಬ್ಯಾಕ್ ಅಂಡ್ ಥ್ಯಾಂಕ್ ಗಾಡ್ ಅಂಡ್ ಎವ್ರಿವನ್. ಲುಕ್ ವಿದಿನ್ ಅಂಡ್ ಇವ್ಯಾಲ್ಯುವೇಟ್ ಅಂಡ್ ಲುಕ್ ಫಾರ್ವರ್ಡ್ ಅಂಡ್ ಟ್ರಸ್ಟ್ ಇನ್ ಗಾಡ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದರ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ ಈಗ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾನು ಒಂದು ಮಾತು ಹೇಳ್ತೇನೆ. Artificial intelligence will not replace the natural God-given intelligence. Would you believe that? ಯಾಕೆಂದ್ರೆ ಈ ಮೆದುಳು ಉಂಟಲ್ಲ, ಈ ಬ್ರೈನ್ ಉಂಟಲ್ಲ, ದಟ್ ಇಸ್ ದ ಬೆಸ್ಟ್ ಗಿಫ್ಟ್ ಅಂತ ನಾನು ಹೇಳ್ತೇನೆ. ವೆರಿ ವೆರಿ ಕ್ರಿಯೇಟಿವ್. ಇಲ್ಲಿ ಎಷ್ಟು ಮಂದಿ ಇದ್ದೀರಿ ನೀವು? ಪ್ರತಿಯೊಬ್ಬನಲ್ಲೂ ಪ್ರತಿಭೆಗಳಿವೆ ಮತ್ತು ಕ್ರಿಯೇಟಿವಿಟಿ ಇದೆ, ವೆರೈಟಿ. ನೋಡಿ, ಇಲ್ಲಿದ್ದಾರೆ ನಮ್ಮ ಬೋಲ್ಟನ್ ಅಂತ ಹೇಳಿಕೆ. ಎಷ್ಟು ವೆರೈಟಿ ಆಫ್ ಪ್ರೋಗ್ರಾಮ್ಸ್ ದೈಜು ವರ್ಲ್ಡ್ ನಲ್ಲಿ. ಪ್ರೈವೇಟ್ ಚಾಲೆಂಜ್ ಆಗ್ಬೋದು, ಮತ್ತು ಕೊರೋನಾ ಗೆಲ್ಲೋಣ ಇತ್ತು ಕಾರ್ಯಕ್ರಮ, ವಿವಿಧ ವೆರೈಟಿ ಆಫ್ ಪ್ರೋಗ್ರಾಮ್ಸ್. ಸೊ ನಮಗೆಲ್ಲ ದೇವರು ಒಂದು ಬ್ರೈನ್ ಅನ್ನು ಕೊಟ್ಟಿದ್ದಾರೆ. ನ್ಯಾಚುರಲ್ ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಅಲ್ಲ ಅದು, ಮತ್ತು ಕ್ರಿಯೇಟಿವಿಟಿ. ಆ ಕ್ರಿಯೇಟಿವಿಟಿ ಇದ್ದರೆ ಮಾತ್ರ ಪ್ರೋಗ್ರೆಸ್ ಆಗ್ತದೆ. ವಿ ಮಸ್ಟ್ ಬಿ ಪ್ರೋಗ್ರೆಸಿವ್. ಆದ್ರಿಂದ ಎಡ್ವರ್ಡ್ ಮತ್ತು ತಂಡದವರಿಗೆ 1, 2, 3 ಪಾಯಿಂಟ್ಸ್. ಫಸ್ಟ್, ಟೆಕ್ನಾಲಜಿ ಇಸ್ ಅಡ್ವಾನ್ಸಿಂಗ್. ಬದಲಾಗ್ತಾ ಇದೆ, ನೀವು ಬದಲಾಗಬೇಕು. ಓಬಿರಾಯನ ಕಾಲದ ಟೆಕ್ನಾಲಜಿಯಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಫಸ್ಟ್. ಸೆಕೆಂಡ್, ಈಗ ಸೇವೆಯ ಫಾರ್ಮ್ಯಾಟ್ ಬದಲಾಗ್ತಾ ಇದೆ. ಈಗ ಸ್ಲೋಗನ್ ಯಾವುದಂದ್ರೆ ಫಸ್ಟ್ ಅಂಡ್ ಫಾಸ್ಟ್. ಫಾಸ್ಟ್ ಫುಡ್, ಕ್ರ್ಯಾಶ್ ಕೋರ್ಸ್, ಆನ್ಲೈನ್ ಸರ್ವಿಸ್. ಈಗ ಟೆಸ್ಟ್ ಮ್ಯಾಚ್ ಇದ್ದದ್ದು ಅದಕ್ಕೆ ಇಂಟ್ರೆಸ್ಟ್ ಇಲ್ಲ, 2020 ಆಗಿಬಿಟ್ಟಿದೆ. ಇನ್ನು 10 ಆಗ್ತದೆ ಅಂತ ಅನಿಸ್ತಾ ನನಗೆ. ಸೊ ಸೇವೆಯ ಫಾರ್ಮ್ಯಾಟ್ ಚೇಂಜ್ ಮಾಡಬೇಕು. ಮೂರನೇ ಆಗಿದೆ ನಾನು ಔಟ್ಡೇಟೆಡ್ ಆಗಿದ್ರೆ. ಡೂ ನಾಟ್ ಡಿಲೇ, ಯು ವಿಲ್ ಲೂಸ್ ಯುವರ್ ಕಸ್ಟಮರ್. ಬಿಕಾಸ್ ಕಸ್ಟಮರ್ಸ್ ಹ್ಯಾವ್ ಪ್ಲೆಂಟಿ ಆಫ್ ಆಪ್ಷನ್ಸ್ ಟುಡೇ. ಬಹಳಷ್ಟು ಚಾಯ್ಸಸ್ ಇವೆ. ಡೂ ನಾಟ್ ಡಿಲೇ, ವ್ಯಾಲ್ಯೂ ಎ ಕಸ್ಟಮರ್. ಬಿಕಾಸ್ ಅವರು ದೇವರಿದ್ದ ಹಾಗೆ. ಸಿನ್ಸರಿಟಿ, ಆನೆಸ್ಟಿ ಆ್ಯಂಡ್ ಪ್ರೊಫೆಷನಲಿಸಮ್. ನಾನು ಒತ್ತಿ ಹೇಳ್ತೇನೆ, ಪ್ರೊಫೆಷನಲಿಸಮ್. ಈ 3 ಶಬ್ದಗಳಿದ್ರೆ ನಮ್ಮ ಎಡ್ವರ್ಡ್ ತುಂಬ ಸಾಫ್ಟ್ ಸ್ಪೋಕನ್, ತುಂಬ ವಿನಯತೆ ಇದೆ. ದಟ್ ಈಸ್ ಎನ್ ಎಸೆಟ್ ಟು ಯು ಎಡ್ವರ್ಡ್. ಮೊನ್ನೆ ಬಂದಿದ್ರು, ಒಳ್ಳೆಯದಾಗಿ ದೇವರ ಪ್ರಾರ್ಥನೆ ಮಾಡಿದೆ ನಾನು ಅವರ ಮೇಲೆ. ಮತ್ತು ಈಗ ತಾನೇ ಅವರ ಮಾತನಾಡುವಾಗ ಆಗ್ಬೋದು, ಈಸ್ ಎ ವೆರಿ ಕಾರ್ಡಿಯಲ್ ಮ್ಯಾನ್ ಆ್ಯಂಡ್ ವೆರಿ ಹಾಸ್ಪಿಟೇಬಲ್ ಮ್ಯಾನ್. ಅದಕ್ಕಾಗಿ ಎಲ್ಲ ಟ್ಯಾಲೆಂಟ್ಸ್ ಅವರಿವೆ. ಸಿನ್ಸರಿಟಿ, ಆನೆಸ್ಟಿ ಆ್ಯಂಡ್ ಪ್ರೊಫೆಷನಲ್ ಇದ್ದರೆ ಯಶಸ್ಸು ಗ್ಯಾರಂಟಿ. ಎಲ್ರಿಗೂ ಶುಭವಾಗಲಿ. ಕೆಲಸ ಕಾರ್ಯಗಳು ನಿಯತ್ತಿನಿಂದ ಮಾಡಿದಾಗ ಅದು ದೇವರಿಗೆ ಅರ್ಪಿತವಾಗುತ್ತೆ, ಅವೆಲ್ಲರಿಗೂ ಉಪಯೋಗ ಬೀಳುತ್ತೆ ಎಂಬುದನ್ನು ನಾವು ಕೇಳಿಕೊಂಡೆವು.
ಎಡ್ವರ್ಡ್ ಅವರು ತಮ್ಮ ಜೀವನದಲ್ಲಿ ಇದನ್ನು ಕಳೆದ 38 ವರ್ಷಗಳಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಇದು ಮಾತ್ರವಲ್ಲದೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕೆಲಸಕ್ಕೆ ಅವರನ್ನು ಫೋನ್ ಹಾಯಿಸಿಕೊಂಡು ಕರೆದಾಗ ಒಂದು ಸಹಾಯ ಮಾಡುವಂಥವರವರು. ಇಲ್ಲಿ ಎಷ್ಟೇ ಕೆಲಸ ಇದ್ದರೂ ಕೂಡ ಸಮಾಜದ ಆಗುಹೋಗುಗಳಲ್ಲಿ ಚರ್ಚಿನ ಪರಿಸರದಲ್ಲಿರುವ ಕೆಲಸಗಳಿಗೆ ತಮ್ಮನ್ನೇ ತೊಡಗಿಸಿಕೊಂಡವರು. ಯುವಕರಾಗಿದ್ದುಕೊಂಡು ತಮ್ಮ ಸ್ಫೂರ್ತಿಯನ್ನು ಇವತ್ತು ಕೂಡ ಅವರು ಹೊರಸೂಸ್ತಾ ಇದ್ದಾರೆ. ಅದರಿಂದಾಗಿ ಎಲ್ಲ ಕೆಲಸ ಕಾರ್ಯಗಳಿಗೆ ಅವರು ಮಾಡಿದಂಥ ಎಲ್ಲ ಸೇವೆಯನ್ನು ನಾವು ಮನನ ಮಾಡಿಕೊಂಡು ಅವರ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಮುಂದುವರಿಯಲಿ ಹಾಗೂ ದೇವರವರನ್ನು ಆಶೀರ್ವದಿಸಲಿ. ಅವರು ಮಾಡಿದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಅಂತೇಳಿ ಬೇಡಿಕೊಂಡು 12 ಮಾತುಗಳನ್ನು ಮುಗಿಸ್ತೇನೆ. 38 ವರ್ಷ ಒಂದು ಸಣ್ಣ ಪ್ರಯಾಣ ಅಲ್ಲ, ಒಂದು ದೀರ್ಘ ಪ್ರಯಾಣ. ಇದರಲ್ಲಿ ಪ್ರಯಾಣ ಮಾಡಿದವರಿಗೆ ಮಾತ್ರ ಗೊತ್ತು. ಯಾಕೆಂದ್ರೆ ಇವಾಗ ಒಂದೊಂದು ಕಂಪನಿ 1 ವರ್ಷ ಆದ ನಂತರ ಭಾರಿ ಖುಷಿಯಲ್ಲಿ ಸಂಭ್ರಮಿಸ್ತಾರೆ, ವಾವ್ ಹ್ಯಾಪಿ ಆನಿವರ್ಸರಿ ಅಂತ. 2ನೇ ವರ್ಷಕ್ಕೆ ಬರುವಾಗ ಹ್ಯಾಪಿ ಆನಿವರ್ಸರಿ ಇಲ್ಲ, ಹ್ಯಾಪಿ ಅನ್ನೆಸೆಸರಿ. ಅಂದ್ರೆ ಯಾಕೆ ಶುರು ಮಾಡಿದ್ನ ಅಂದ್ರೆ ಪ್ರಾಬ್ಲಮ್ ಅವರಿಗೆ ಎಲ್ರಿಗೂ ಶುರು ಮಾಡ್ಲಿಕ್ಕೆ ಗೊತ್ತು, ವೆರಿ ಈಸಿ, ಶುರು ಮಾಡ್ಲಿಕ್ಕೆ ಬಹಳ ಈಸಿ. ಆದ್ರೆ ಅದನ್ನ ಸ್ವಲ್ಪ ಒಂದೊಂದು ಸ್ಟೆಪ್ ಮುಂದೆ ಹೋಗಿ ಒಂದು ಪ್ಲೇಸಿಗೆ ಗೋಲಿಗೆ ಮುಟ್ಟುವುದುಂಟಲ್ಲ, ಅದರಷ್ಟು ಚಾಲೆಂಜ್ ಖಾಲಿ ಆ ಪ್ರಯಾಣ ಮಾಡಿದವರಿಗೆ ಮಾತ್ರ ಗೊತ್ತು. 38 ವರ್ಷದ ಪ್ರಯಾಣದ ಎಡ್ವರ್ಡ್ ಡಿಸೋಜ ಅವರಿಗೆ ಬಹಳಷ್ಟು ಅನುಭವ ಇದೆ. ಸ್ಟೀವನ್ ಕುಲಾಸೋ ಪ್ರಸ್ತಾವನೆಯಲ್ಲಿ ಒಂದು ಬಹಳ ಅದ್ಭುತವಾದ ಮಾತನ್ನು ಹೇಳಿದ್ರು. ಅದರಲ್ಲಿ 2 ಪಾಯಿಂಟ್ ಅದೇ ನಾನು ಇವತ್ತು ನಿಮ್ಮೊಂದಿಗೆ ಕೂಡ ಹಂಚಿಕೊಳ್ಳಲು ಬಯಸ್ತೇನೆ. ಅವರು ಒಂದು ಮಾತು ಹೇಳಿದ್ರು, ಎಡ್ವರ್ಡ್ ಡಿಸೋಜ ಅವರು ಈ ಒಂದು ಸಂಸ್ಥೆ ಆರಂಭ ಮಾಡುವಾಗ ಯಾರತ್ರ ಕೂಡ ಕಾಂಪಿಟಿಷನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಂತ. ಕೇಳಿದ್ರಲ್ಲ ನೀವು, ಯಾರತ್ರ ಕೂಡ ಕಾಂಪಿಟಿಷನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದಕ್ಕಾಗಿ 57 ವರ್ಷ ಆದ್ರೂ ಇವತ್ತು 27 ವರ್ಷದವರಾಗಿದ್ದಾರೆ ಅವರು. ದಟ್ ಈಸ್ ದ ಸೀಕ್ರೆಟ್. ನಾನು ಯಾಕೆ ಹೇಳ್ತೇನೆ, ಇವತ್ತು ನಮಗೆ ಈ ಮಕ್ಕಳಿಂದ ಹಿಡಿದು ಸ್ಪರ್ಧೆಯಲ್ಲಿ ನಮ್ಮ ಸ್ಟ್ರೆಸ್ ನಿಂದ ಇವತ್ತು 25 ವರ್ಷ ಆಗುವಾಗ ಏತ್ ಮಗನಿ ಕೈವ ಆಂಡ ಆ ಸಿಚುವೇಶನ್ಗೆ ಬಂದಿದ್ದೇವೆ. 3ನೇ ಕ್ಲಾಸ್ನ ಮಕ್ಕಳಿಗೆ ನಮ್ಮ ಪೇರೆಂಟ್ಸ್ ಬೇಕಾದ್ರೆ ನೋಡಿ, 3ನೇ ಕ್ಲಾಸ್ನ ಮಕ್ಕಳಿಗೆ ಗೇಟ್ ಇಂದ ಒಳಗೆ ಬರುವಾಗ ಟೆಸ್ಟ್, ಶಾಲೆಯಲ್ಲಿ ಟೆಸ್ಟ್ ಆಗ್ತದೆ. ಒಳಗೆ ಬರುವಾಗ ಏನು ಮಗ ಎಕ್ಸಾಮ್ ಆಯ್ತಮ್ಮ, ಹೇಗಿತ್ತು? ಫಸ್ಟ್ ಕ್ಲಾಸ್. ಎಷ್ಟು ಸಿಗಬಹುದು? ಏನು 3ನೇ ಕ್ಲಾಸ್ನವ್ರಿಗೆ ಎಷ್ಟು ಸಿಗಬಹುದು? ಒಂದು 80 ಸಿಗಬಹುದು ಮಮ್ಮಿ. ಹೌದಾ? ನೆರೆ ಮನೆಯ ಸುಮಲತಳಿಗೆ ಎಷ್ಟು ಸಿಗಬಹುದು? ಕಾಂಪಿಟಿಷನ್ ಅಲ್ಲಿ ಶುರುವಾಯಿತು. ಸ್ಟ್ರೆಸ್ ಯಾರಿಗೆ? ಇಲ್ಲಿ 3 ವರ್ಷದ 3ನೇ ಕ್ಲಾಸ್ನ ಮಗಳಿಗೂ ಸ್ಟ್ರೆಸ್, ಈ ತಾಯಿಗೂ ಸ್ಟ್ರೆಸ್. ಬೇಡವಾದ ಡಿಸೀಸ್ ಅನ್ನ ಇನ್ವೈಟ್ ಮಾಡ್ಲಿಕ್ಕೆ ಕಾಂಪಿಟಿಷನ್ಗಿಂತ ಒಂದು ದೊಡ್ಡವಾದ ಸ್ಟ್ರೆಸ್ ಇಲ್ಲ. ನಾನು ಎಲ್ರಿಗೂ ಹೇಳ್ತೇನೆ, ಇಲ್ಲಿ ಪೇರೆಂಟ್ಸ್ ಇದ್ದಾರೆ, ಎಲ್ಲ ಆಂಟ್ರಪ್ರನರ್ಸ್ ಇದ್ದಾರೆ, ಯಂಗ್ ಆಂಟ್ರಪ್ರನರ್ಸ್ ಯಾರಾದ್ರೂ ಕೇಳುವವರಿದ್ರೆ ಹೇಳ್ತೇನೆ, ಯಾವತ್ತೂ ಲೈಫಲ್ಲಿ ಇನ್ನೊಬ್ಬರ ಹತ್ರ ಕಾಂಪಿಟಿಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ವೇಳೆ ಕಾಂಪಿಟಿಷನ್ ಮಾಡುವುದಾದ್ರೆ ನಿಮ್ಮ ಹತ್ರನೇ ನೀವು ಕಾಂಪಿಟಿಷನ್ ಮಾಡಿ. ಎಡ್ವರ್ಡ್ ಡಿಸೋಜ 38 ವರ್ಷಗಳ ಕಾಲ ಅವರೊಟ್ಟಿಗೆ ಕಾಂಪಿಟಿಷನ್ ಮಾಡಿ ಇವತ್ತು 38ನೇ ವರ್ಷಕ್ಕೆ ಬಂದಿದ್ದಾರೆ. That is the beauty of progress. ನಮಗೆ ಸಕ್ಸಸ್ ಇಂಪಾರ್ಟೆಂಟ್ ಅಲ್ಲ, ಪ್ರೋಗ್ರೆಸ್ ಇಂಪಾರ್ಟೆಂಟ್. ನಮಗೆ ಡೆಸ್ಟಿನೇಷನ್ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಜರ್ನಿ, ಹೌ ವಿ ಆರ್ ಎಂಜಾಯಿಂಗ್ ಅವರ್ ಜರ್ನಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಒನ್, ಅವರು ಹೇಳಿದ ಮಾತು ಬಹಳ ಖುಷಿ ಆಯ್ತು ನನಗೆ. 250 ಸ್ಕ್ವೇರ್ ಫೀಟ್ ನಿಂದ ಓಪನ್ ಮಾಡಿದ್ದು ಇವತ್ತು ನಿಯರ್ಲಿ 5000 ಸ್ಕ್ವೇರ್ ಫೀಟ್ ಗೆ ಬಂದಿದ್ದಾರೆ. ದಿಸ್ ಇಸ್ ದ ಸಕ್ಸಸ್. ಇದು ನಮ್ಮ ಯಂಗ್ಸ್ಟರ್ಸ್ಗೆ ಒಂದು ಮೆಸೇಜ್. ನಮ್ಮ ಯಂಗ್ಸ್ಟರ್ಸ್ ಡಿಗ್ರಿ ಆದ ಕೂಡ್ಲೆ ಅಥವಾ ಪೋಸ್ಟ್ ಡಿಗ್ರಿ ಆದ ಕೂಡ್ಲೆ ಅವರಿಗೆ ಏನಾಗ್ಬೇಕಂದ್ರೆ 1 ವರ್ಷದಲ್ಲಿ ಮನೆ ಕಟ್ಟಬೇಕು, ಮತ್ತೊಂದು ಮರ್ಸಿಡೀಸ್ ಗಾಡಿ ತಗೊಳ್ಬೇಕು. ಶಾರ್ಟ್ ಕಟ್ ಅಷ್ಟೇ ಅಲ್ಲ. ನಮ್ಮಲ್ಲಿ ಮಾರ್ಕೆಟಿಂಗ್ ಕೆಲವರು ನಾನು ಇಂಟರ್ವ್ಯೂ ಮಾಡ್ತೇನೆ, ಮಾರ್ಕೆಟಿಂಗ್ ಜಾಬ್ಗೆ. ಸರ್, ನಿಮ್ಮಲ್ಲಿ ಎಷ್ಟು ದಿನ ವಾರದಲ್ಲಿ ಕೆಲಸ? ನಾನು ಹೇಳಿದೆ 7 ದಿನ. 7ರಲ್ಲಿ 6 ದಿನ ಕೆಲಸ ಇಲ್ಲ, ನನಗೆ ಸಾಟರ್ಡೆ ಮತ್ತು ಸಂಡೇ 2 ರಜೆ ಬೇಕು. ಮತ್ತೆ ನೆಕ್ಸ್ಟ್ ಟಾರ್ಗೆಟ್ ಉಂಟಾ ಸರ್? ಲೈಫಲ್ಲಿ ರಜೆನೂ ಬೇಕು, ಟಾರ್ಗೆಟ್ನು ಬೇಡ, ನೀನು ಬೇಕಾ? ನಮಗೆ ಬೇಕಾ? ಈ ಶಾರ್ಟ್ ಕಟ್ ಸಕ್ಸೆಸ್ಗೆ ಏನು ಶಾರ್ಟ್ ಕಟ್ ಯಾರು ಹುಡುಕ್ತಾರಲ್ವಾ, ಇವತ್ತು ಹಣ ಹೂಡಿಕೆ ಮಾಡೋದು
ನಾಳೆ ನಮಗೆ 1 ಲಕ್ಷ ಪ್ರಾಫಿಟ್ ಆಗ್ಬೇಕು. ಅದಕ್ಕಾಗಿಯೇ ನಮ್ಮ ಸುತ್ತಮುತ್ತಲಿನಲ್ಲಿ ಇರುವವರು ಈ ಸ್ಕ್ಯಾಮ್ಸ್ಟರ್ಸ್ಗಳು ನಮ್ಮಿಂದ ಕೋಟಿಗಟ್ಟಲೆ ರೂಪಾಯಿಯನ್ನ ದೋಚ್ತಾರೆ. ಯಾಕೆಂದ್ರೆ ನಮ್ದು ದುರಾಸೆ ಮತ್ತು ಗ್ರೀಡ್. ನಮ್ಗೆ ಗೊತ್ತಾಗದಾಗೆ 1 ಲಕ್ಷ ಇಲಿಪಾಡು 1 ವಾರದ ಬಕ್ಕ ರಡ್ಡು ತಿಕ್ಕುನ ಬುಡಕ 1 ಲಕ್ಷ ಇಲಿಪಾಡ್ದಿನ 5 ಲಕ್ಷ ಬೋದು ಮಂಡೆ ಕೈದಿದ್ದು ಫಾದರ್ ಡೆನಿಸ್ ಡೇಸಾ ಕಾಲ್ ಫಾದರ್ मुझे 5 गेले मुझे गतिर मागा भाद्रपनी पाप साहेबान मागल्यारी ते पैसे बाकी ते मुडस्तर. So this is the beauty. 250 square feet ನಿಂದ 5000 ನ ಪಯಣ. ನಾನು ಎಕ್ಸಾಂಪಲ್, ನಾನು ಸ್ಟಾರ್ಟ್ ಮಾಡುವಾಗ 2003 ಅಲ್ಲಿ ಫಸ್ಟ್ ಮಂಗಳೂರಲ್ಲಿ ಆಫೀಸ್ ಇರುವಾಗ 350 ಸ್ಕ್ವೇರ್ ಫುಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಇವತ್ತು ದೇವರ ದಯೆಯಿಂದ 7000 ಸ್ಕ್ವೇರ್ ಫುಟ್ ಗೆ ಮುಟ್ಟಿದ್ದೇವೆ. ನನ್ನ ದೊಡ್ಡತನವನ್ನ ಹೇಳ್ತಾ ಇಲ್ಲ, ನಾನು ಹೇಳುವುದು ಯಾಕಂದ್ರೆ ಯಂಗ್ಸ್ಟರ್ಸಿಗೂ ಎಲ್ಲ ಬಿಸ್ನೆಸ್ ಮೆನ್ಗಳಿಗೂ ತಾಳ್ಮೆ ಇರಲಿ, ಪೇಷನ್ಸ್ ಇರಲಿ, ಸಕ್ಸೆಸ್ ಬಂದೇ ಬರ್ತದೆ. ಮತ್ತು 38 ವರ್ಷಗಳಲ್ಲಿ ಪ್ರತಿ 38 ವರ್ಷಗಳನ್ನು ಕೂಡ ಪ್ರಾಫಿಟ್ ಮಾಡಿದ್ದಾರೆ ಅಂತ ಅವರು ಕೇಳಿದ್ರೆ ನಾನು ಡೆಫಿನೆಟ್ಲಿ ಎಗ್ರಿ ಆಗುದಿಲ್ಲ. ಯಾಕಂದ್ರೆ ಮೊದಲಿನ 4-5 ವರ್ಷಗಳು ಲಾಸ್ ಆಗ್ಲೇಬೇಕು. ಲಾಸ್ ಆಗದಿದ್ರೆ ಮನುಷ್ಯ ಅವನಿಗೆ ಪ್ರಾಫಿಟ್ ಅದರ ಮಹತ್ವ ಗೊತ್ತಾಗುದಿಲ್ಲ. ಫಸ್ಟ್ ಇಯರ್ ನಿಂದ ಪ್ರಾಫಿಟ್ ಶುರು ಮಾಡಿದ್ರೆ ಅವ ಜಾಸ್ತಿ ಟೈಮು ನಿಂತುಕೊಳ್ಳುವುದಿಲ್ಲ. ಆದ್ರೆ ಇವತ್ತು ಎಡ್ವರ್ಡ್ ಡಿಸೋಜ ಅವರ ಈ ಒಂದು 38 ವರ್ಷದ ಪಯಣದಲ್ಲಿ ಅವರ ಯಶಸ್ವಿಗೆ ನಾನು ಶುಭವನ್ನ ಕೋರ್ತೇನೆ. ಈ ಕ್ರಿಸ್ಮಸ್ ಸೀಸನ್ ಒಳ್ಳೇದಾಗ್ಲಿ, ಲಾಸ್ಟ್ ಇಯರ್ ಗಿಂತ ಬೆಟರ್ ಆಗ್ಲಿ, ಮತ್ತು ಇನ್ನಷ್ಟು ಏನು ಅವರ ಬಿಸ್ನೆಸ್ ಬೆಳಗಿ ಮತ್ತೆ 50ನೇ ವರ್ಷಕ್ಕೆ ನೀವು ಎಲ್ಲರೂ ಸೇರಿ ಮತ್ತೊಮ್ಮೆ ದೊಡ್ಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಅವಕಾಶ ನಮಗೆ ಸಿಗಲಿ. ಹಾಗೇನೆ ಇವತ್ತು ಇಬ್ಬರು ಧರ್ಮಗುರುಗಳು ವೇದಿಕೆಯಲ್ಲಿದ್ದಾರೆ. 12 ವರ್ಷಗಳ ನಂತರ ಅವರು ಬಿಷಪರಾಗಿ ನಮ್ಮನ್ನು ಇಲ್ಲಿಯೇ ವೇದಿಕೆಯಲ್ಲಿ ಇರಲಿ ಅಂತ ನಾನು ಆಶಿಸುತ್ತಾ, ಎಡ್ವರ್ಡ್ ಡಿಸೋಜ ಅವರಿಗೆ ಅವಕಾಶ ಕೊಟ್ಟಿದ್ದಕ್ಕೆ, ಸ್ಪೆಷಲಿ ಫ್ಯಾಮಿಲಿ, ನಿಮ್ಮ ವೈಫ್, ಐ ಥಿಂಕ್ ಡಾಟರ್, ಎಸ್, ನಿಮಗೂ ಕೂಡ ಯಶಸ್ವಿಯನ್ನ ಕೋರಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದ. ಜೈ ಹಿಂದ್.